ಹಲೋ, ವೆಲ್ಕಮ್ ಬ್ಯಾಕ್ ಡಿಯರ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಎಪಿಸೋಡ್ ಮೂಲಕ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ನೋಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಪಿಸೋಡ್ 5 ಬಣ್ಣದ ಗೆಜ್ಜೆ. ಹೋಟೆಲ್ ಅಲ್ಲ, ಡಾಬಾ. ಅಜಯ್ ಮಣ್ಣಲ್ಲಿ ಬಿದ್ದ ಗೊಂಬೆಯಂತೆ ಒಂದು ಸೇತುವೆ ಮೇಲೆ ಕೂತಿದ್ದ. ಜನಸಂಖ್ಯೆ ಬೇರೆ ಕಡಿಮೆ, ಇನ್ನೂ ಅವನು ಗೆಜ್ಜೆಪುರದೊಳಗಡೆ ಹೋಗೇ ಇಲ್ಲ. ದಾರಿಯಲ್ಲಿ ಓಡಾಡುವವರು ಇದೇನಪ್ಪ, ಗದ್ದೆ ಒಳಗಡೆ ಇರಬೇಕಾದ ಗೊಂಬೆನ ಸೇತುವೆ ಮೇಲೆ ಇಟ್ಟವ್ರೆ ಅಂತ ನೋಡಿಕೊಂಡು ನಗ್ತಾ ಹೋಗ್ತಿದ್ರು. ಅಜಯ್ಗೆ ತುಂಬ ಹಿಂಸೆ ಆಗ್ತಿತ್ತು. ಗಾಡ್, ಇದೇನಪ್ಪ, ಹೇಗಿದೆ ಇಲ್ಲಿ 15 ಡೇಸ್, ಹೌ ಇಸ್ ದಿಸ್ ಪಾಸಿಬಲ್ ಅಂತ ಕೂತಿದ್ದ. ಅಲ್ಲಿ ಯಾರೋ ಒಬ್ಬ ಹತ್ರ ಬಂದು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದ. ಅಜಯ್, ಹಲೋ, ಜಾಸ್ತಿ ಅಬ್ಸರ್ವ್ ಮಾಡೋಕ್ಕೆ ಹೋಗಬೇಡಿ, ನಾನು ಮನುಷ್ಯನೇ. ಆ ಹುಡುಗ ಗಾಬರಿಯಲ್ಲಿ ಎದ್ನೋ ಬಿದ್ನೋ ಅಂತ ಓಡೋದ. ಅಜಯ್, ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಅಷ್ಟೊಂದು ವಿಚಿತ್ರವಾಗಿದ್ದೀನಾ? ಕೆಳಗಿಂದ ಒಂದ್ಸಲ ಮೇಲ್ ನೋಡಿಕೊಂಡು, ಹೋ ಗಾಡ್, ಮತ್ತೆ ಅದೇ ಅವತಾರದಲ್ಲಿ ತನ್ನ ಲಗೇಜ್ನ ಎತ್ಕೊಂಡು ಹೋಗ್ತಾ ಇದ್ದ. ಸ್ವಲ್ಪ ದೂರದಲ್ಲಿ ಅವನಿಗೆ ಒಂದು ಕೆರೆ ಕಾಣಿಸುತ್ತೆ. ತನ್ನ ಲಗೇಜ್ನಲ್ಲೇ ಇಟ್ಟು ಆ ಕೆರೆಯಲ್ಲಿ ತನ್ನ ಕೆಸರನ್ನೆಲ್ಲ ತೊಳ್ಕೊಂಡು ಬೇರೆ ಬಟ್ಟೆ ಬದಲಾಯಿಸ್ಕೊಂಡು ಮತ್ತೆ ಲಗೇಜನ್ನ ಎತ್ಕೊಂಡು ಹೋಗ್ತಾ ಇದ್ದ. ಸಂಧ್ಯಾ ಅವನಿಗೆ ಕಾಲ್ ಮಾಡ್ತಾಳೆ. ಅಜಯ್, ಹಲೋ, ಹೇಳು ಸಂಧ್ಯಾ. ಸಂಧ್ಯಾ, ಹೇಳೋದಾ? ನೀನು ಹೇಳಬೇಕು. ಏನೋ ಫೋನ್ ಮಾಡಿದಾಗೆಲ್ಲ ಬರೀ ನಾಟ್ ರೀಚಬಲ್ ಹೇಳ್ತಾ ಇದೆ, ಹೋಗಿ ರೀಚ್ ಆದ್ಯಾ ಇಲ್ವಾ ಅನ್ನೋ ಟೆನ್ಷನ್ ಇರಲ್ವಾ ನಮಗೆ? ಅಜಯ್, ರೀಚ್ ಆದೆ ಕಣೆ, ಇದು ಹಳ್ಳಿ ಅಲ್ವಾ, ನೆಟ್ವರ್ಕ್ ಇಶ್ಯೂ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂದ ಅಜಯ್. ಸಂಧ್ಯಾ, ಹಾಗಾದರೆ ಹಳ್ಳಿಗೆ ಈಗಷ್ಟೇ ರೀಚ್ ಆಗಿದ್ಯಾ ಅನಿಸುತ್ತೆ ಅಲ್ವಾ? ಅಜಯ್, ಹೌದು ಕಣೆ, ಲಗೇಜ್ ತುಂಬ ಭಾರ ಇದೆ, ಮಾತಾಡೋಕೆ ಆಗ್ತಿಲ್ಲ, ಇಡು, ಐ ವಿಲ್ ಕಾಲ್ ಯು ಬ್ಯಾಕ್ ಅಂತ ಅಂದ. ಸಂಧ್ಯಾ, ಓಕೆ ಓಕೆ, ಟೇಕ್ ಕೇರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಸೂರ್ಯಾಸ್ತ ಬೇರೆ ಆಗ್ತಾ ಇತ್ತು. ಅಜಯ್ ಹಾಗೇ ನಡ್ಕೊಂಡು ಹೋಗ್ತಾ ಆ ಊರಿನವ್ರನ್ನ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಹೋಟೆಲ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ದ. ಆ ಊರಿನವರು, ಹೋಟಲ್ಲ, ಹಿಂಗೇ 4 ಹೆಜ್ಜೆ ನಡ್ಕೊಂಡು ಹೋಗಿ ಸಿಗುತ್ತೆ ಅಂದ. ಹಾಗೆ ನೀವು ಯಾರು ಅಂತ ಕೇಳಿದ್ರು. ಅಜಯ್, ನಾನೊಬ್ಬ ಆರ್ಟಿಸ್ಟ್, ರಿಸರ್ಚ್ಗೋಸ್ಕರ ಬಂದಿದ್ದೀನಿ ಅಂದ. ಆ ವ್ಯಕ್ತಿ, ಅದೇನು ಸರ್ಚ್ ಏನೋ, ಮಾಡಿ ಮಾಡಿ ಹೋಗಿ, ಒಳ್ಳೇದಾಗಲಿ. ಅಜಯ್ ಅವರನ್ನೇ ನೋಡಿ, ಓ ಗಾಡ್, ಕೇಳೋದು ಕೇಳ್ತಾರೆ, ಹೇಳಿದರೆ ಈ ರೀತಿ ಕಿಂಡಲ್ ಮಾಡ್ಕೊಂಡು ಹೋಗ್ತಾರಲ್ಲ, ಛೇ, ಫಸ್ಟ್ ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು ಅನ್ಕೋತಾ ನೋಡ್ಕೋತಾ ಹೋಗ್ತಿದ್ದ. ಸ್ವಲ್ಪ ದೂರ ಮುಂದೆ ಬಂದು ಸುತ್ತ ನೋಡ್ತಾನೆ. ಇಲ್ಲೇ ಹೋಟೆಲ್ ಇದೆ ಅಂದ್ರಲ್ಲ, ಇಷ್ಟು ದೂರ ಬಂದ, ಎಲ್ಲಿ ಸಿಗಲಿಲ್ಲ ಅಂತ ನಿಂತಿದ್ದ. ಮತ್ತೊಬ್ಬ ವ್ಯಕ್ತಿಯನ್ನು, ಹೆಲೋ ಸರ್, ಇಲ್ಲಿ ಹೋಟೆಲ್ ಇದೆ ಅಂತಲ್ಲ, ಎಲ್ಲಿದೆ ಅಂತ ಕೇಳ್ದ. ಆ ವ್ಯಕ್ತಿ ಅಜಯ್ನ ಕೆಳಗಿಂದ ಒಂದ್ಸಲ ಮೇಲ್ ತನಕ ನೋಡ್ದ. ಏನಪ್ಪ, ನಾನೇನಾದರೂ ನಿನ್ನ ಕಣ್ಣಿಗೆ ಕೋತಿ ಆಡ್ಸೋ ಥರ ಕಾಣಿಸ್ತಾ ಇದ್ದೀನಾ ಹೆಂಗೆ ಅಂದ. ಅಜಯ್ ಶಾಕ್. ಯಾಕೆ, ನಾನೇನಾದರೂ ತಪ್ಪು ಕೇಳಿದ್ನ ನಿಮಗೆ ಅಂತ ಕೇಳ್ದ. ಆ ವ್ಯಕ್ತಿ, ಮತ್ತೆ ಇನ್ನೇನಯ್ಯ, ಹೋಟೆಲ್ ಮುಂದೆ ಬಂದು ನಿಂತ್ಕೊಂಡು ಹೋಟೆಲ್ ಎಲ್ಲಿದೆ ಅಂತ ನನ್ನನ್ನೇ ಕೇಳ್ತಾ ಇದೆಯಲ್ಲ, ನಿನಗೆ ಬುದ್ಧಿಗಿದ್ದಿ ನೆಟ್ಟಗೈತಾ ಇಲ್ವಾ ಅಂದ. ಅಜಯ್, ಹೋಟೆಲ್ ಮುಂದೆ ನಿಂತಿದ್ದೀನಾ? ಸುತ್ತ ನೋಡ್ತಾನೆ. ಆ ವ್ಯಕ್ತಿ, ಅಲ್ಲಿ ಇಲ್ಲಿ ಎಲ್ಲಪ್ಪ ನೋಡ್ತಾ ಇದೆಯಾ, ಇದೇ ಹೋಟ್ಲು ಅಂತ ಒಂದು ಡಾಬಾನ ತೋರಿಸ್ತಾನೆ. ಅಜಯ್ ಅದನ್ನು ನೋಡಿ ಫುಲ್ ಶಾಕ್. ಇದು ಹೋಟೆಲ್ಲ ಅಂದ. ಆ ವ್ಯಕ್ತಿ, ಇನ್ಯಾವ್ದು ಅಂದ್ಕೊಂಡೆ, ಜಯಮ್ಮನ ಹೋಟ್ಲು ಅಂದ. ಅಜಯ್, ಹಲೋ ಸರ್, ನಾನು ಕೇಳಿದ್ದು ಇದಲ್ಲ, ಹೊರಗಿಂದ ಗೆಸ್ಟ್ ಬಂದರೆ ಸ್ಟೇ ಮಾಡೋಕ್ಕಿರುತ್ತಲ್ಲ ರೂಮ್ಸ್, ಆ ರೀತಿ ಹೋಟೆಲ್ಸ್ ಕೇಳಿದ್ದು ಅಂದ. ಆ ವ್ಯಕ್ತಿ ಅವನನ್ನೇ ನೋಡಿ, ಆ ರೀತಿ ನಮ್ಮೂರಿಗೆ ಯಾರೂ ಹೊರಗಿಂದ ಬರೋದಿಲ್ಲ, ನಮ್ಮೂರಲ್ಲಿ ತಿನ್ನೋಕೆ ಅಂತ ಇರೋದು ಇದೊಂದೇ ಹೋಟೆಲ್ಲು, ಅದನ್ನು ಬಿಟ್ಟರೆ ಯಾವುದೂ ಇಲ್ಲ ಅಂತ ಜಯಮ್ಮ ಒಂದು ಟೀ ಮತ್ತು ಒಂದು ಪ್ಲೇಟ್ ಬೋಂಡ ಕೊಡಮ್ಮ ಅಂತ ಹೋಟೆಲ್ ಒಳಗಡೆ ಹೋಗ್ತಾನೆ. ಅಜಯ್ಗಂತೂ ತುಂಬ ತಲೆ ಕೆಟ್ಟು ಹೋಗುತ್ತೆ. ಓ ಗಾಡ್, ವಾಟ್ ಕ್ಯಾನ್ ಐ ಡೂ ನಾವ್? ಎಷ್ಟು ಕಂಟ್ರಿ ಸುತ್ತಿದ್ದೀನಿ, ಆಫ್ಟರ್ ಆಲ್ ಹಳ್ಳಿ ಜನನ ಮೇಂಟೈನ್ ಮಾಡೋಕೆ ಆಗ್ತಿಲ್ವಲ್ಲ ನನಗೆ. ಒಂದು ದಿನಕ್ಕೆ ನಾನು ಏನೋ ಹೇಳಿದ್ರೆ ಅವರೇನೋ ಹೇಳ್ತಾರಲ್ಲಪ್ಪ. ಅಷ್ಟರಲ್ಲಿ ಸಂಧ್ಯಾ ಮತ್ತೆ ಕಾಲ್ ಮಾಡ್ತಾಳೆ. ಅಜಯ್, ಹೋಗಿ ತಲುಪಿದ್ಯಾ, ಸ್ಟೇ ಆದ್ಯೇನೋ ಅಂದ್ಲು. ಅಜಯ್, ಸಂಧ್ಯಾ, ನೀನು ನನ್ನ ಜೊತೆ ಬರ್ದೇ ಇದ್ದಿದ್ದೆ ಒಳ್ಳೇದಾಯಿತು ಬಿಡು ಅಂದ. ಸಂಧ್ಯಾ, ಯಾಕೋ, ಏನಾಯ್ತಂಥದ್ದು ಅಂದ್ಲು. ಅಜಯ್, ಸಂಧ್ಯಾ, ಇನ್ನು ಸ್ಟೇಗೆ ಒಂದು ಹೋಟೆಲ್ ಕೂಡ ಇಲ್ಲ ಕಣೆ ಅಂದ. ಸಂಧ್ಯಾ ನಗ್ತಾ, ಅಯ್ಯೋ ದೇವ್ರೆ, ಸರಿ ಹೋಯ್ತು ಬಿಡು, ಅದು ಹಳ್ಳಿ ಕಣೋ, ಹಳ್ಳಿಗಳಲ್ಲಿ ಹೋಟೆಲ್ ಸಿಗುತ್ತೇನೋ. ಅಜಯ್, ವಾಟ್, ಹೋಟೆಲ್ ಸಿಗೋಲ್ವಾ? ಹಾಗಾದರೆ ನಾನು ಏನು ಮಾಡಲಿ ಅಂದ. ಸಂಧ್ಯಾ,
ಅಯ್ಯೋ ಪುಣ್ಯಾತ್ಮ, ಅಲ್ಲಿ ಯಾರನ್ನಾದ್ರೂ ಮನೆ ಖಾಲಿ ಇದ್ದರೆ ಅದನ್ನು ರೆಂಟಿಗೆ ಕೇಳು. ಹಾಗೆ ಇನ್ನೊಂದು, ದಯವಿಟ್ಟು ಅವ್ರ ಹತ್ರ ಎಲ್ಲ ಕನ್ನಡದಲ್ಲೇ ಮಾತಾಡೋ ಪುಣ್ಯಾತ್ಮ ಅಂದ್ಲು. ಅಜಯ್ ಓಕೆ ಓಕೆ ಸಂಧ್ಯಾ, ಮತ್ತೆ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ದ. ಅಜಯ್ ಹಾಗೆ ಪೇಚಾಡ್ತಾ ಇರೋದನ್ನ ಡಾಬಾದಲ್ಲಿ ಕುತ್ಕೊಂಡು ಟೀ ಕುಡಿತಿದ್ದ ಪ್ರಣತಿಯ ತಂದೆ ವಿಶ್ವಣ್ಣ ನೋಡಿದ್ರು. ಹೊರಗೆ ಬಂದು ಅವನ ಹತ್ರ ಬರ್ತಾರೆ. ಏನಪ್ಪ, ಯಾರು ನೀನು? ನಿನ್ನ ಈ ಮುಂಚೆ ಎಲ್ಲೂ ನೋಡೇ ಇಲ್ವಲ್ಲ ಅಂತ ಕೇಳಿದ್ರು. ಅಜಯ್, ಹಲೋ ಸರ್, ಮೈ ನೇಮ್ ಈಸ್ ಅಜಯ್, ಐ ಆಮ್ ಆರ್ಟಿಸ್ಟ್, ಐ ಹ್ಯಾವ್ ಸಮ್ ವರ್ಕ್ ಹಿಯರ್. ಸೊ ವಿಶ್ವಣ್ಣ ಅವನನ್ನೇ ನೋಡ್ತಾ ನಿಂತಿದ್ರು, ಯಾಕಂದರೆ ಅವ್ರಿಗೆ ಏನೂ ಅರ್ಥ ಆಗಲಿಲ್ಲ. ಅಜಯ್ ಅವ್ರನ್ನ ನೋಡಿ ಸಂಧ್ಯಾ ಹೇಳಿದ ನೆನಪಿಸ್ಕೊಂಡು, ಓ ಗಾಡ್, ಇವ್ರಿಗೆ ಅರ್ಥ ಆಗಲಿಲ್ಲ ಅನಿಸುತ್ತೆ. ಸಂಧ್ಯಾ ಹೇಳಿದ ನಿಜ ಅಂದ್ಕೊಂಡು, ನನ್ನ ಹೆಸರು ಅಜಯ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ ರಿಸರ್ಚ್ಗೋಸ್ಕರ. ವಿಶ್ವಣ್ಣ, ಯಾವ ಸರ್ಚು? ಅಜಯ್ ಐಬ್ರೋ ಮೇಲ್ ಕೈ ಇಟ್ಟು, ಓ ಗಾಡ್, ಯಾವ ಸರ್ಚ್ ಅಲ್ಲ, ರಿಸರ್ಚ್. ಇಲ್ಲಿ ಕೆಲವೊಂದನ್ನು ಸಂಶೋಧನೆ ಮಾಡಿ ಅದನ್ನು ನಾನು ಸ್ಟಡಿ ಮಾಡಬೇಕು ಅಂತ ಬಂದಿದ್ದೀನಿ. ಇಲ್ಲಿ ಎಲ್ಲಾದರೂ ನನಗೆ ರೆಂಟ್ಗೆ ಹೋಮ್ ಕೊಡಿಸ್ತೀರಾ, ರೂಮ್ ಕೊಡಿಸ್ತೀರಾ? ವಿಶ್ವಣ್ಣ, ರೆಂಟಾ? ನಮಗೆ ಕರೆಂಟ್ ಗೊತ್ತು, ರೆಂಟ್ ಎಲ್ಲ ಗೊತ್ತಿಲ್ವಲ್ಲ, ರೆಂಟ್ ಅಂದರೆ ಏನು? ಅಜಯ್ ಮನಸ್ಸಲ್ಲಿ, ಅಜಯ್ ಎಂಥ ಕಾಡಿಗೆ ಬಂದು ತಗ್ಲಾಕೊಂಡಿದ್ಯಾ ಅಂಕಲ್, ಅದು ಬಾಡಿಗೆ ಮನೆ ಅಂತಾರಲ್ಲ ಅದು ಅಂದ. ವಿಶ್ವಣ್ಣ, ನಮ್ಮೂರಲ್ಲಿ ಬಾಡಿಗೆ ಮನೆ ಸಿಗೋದು ಅಷ್ಟು ಸುಲಭವಲ್ಲ. ಅಜಯ್ ಸಪ್ಪೆ ಮೊರೆ ಹಾಕ್ಕೊಂಡು, ಸಿಗಲ್ವಾ ಅಂತ ಟೈಮ್ ನೋಡ್ತಾನೆ. ಅದಾಗಲೇ ಸಂಜೆ 7:15 ಆಗಿತ್ತು. ವಿಶ್ವಣ್ಣ, ನೋಡಪ್ಪ, ನೀನು ಒಂದು ಕೆಲಸ ಮಾಡು, ತುಂಬ ಕತ್ಲೆ ಆಗ್ತಾ ಬಂತು, ಇವತ್ತು ರಾತ್ರಿ ನೀನು ನಮ್ಮ ಮಿಷಿನ್ ಮನೆಯಲ್ಲಿರು, ನಾನು ನಿನಗೆ ನಾಳೆ ಬೇರೆ ವ್ಯವಸ್ಥೆ ಮಾಡಿಕೊಡ್ತೀನಿ, ಸರಿನಾ? ಅಜಯ್ ಖುಷಿಯಿಂದ, ಥ್ಯಾಂಕ್ ಯು ಅಂಕಲ್, ಮತ್ತೆ ನೆನಪಿಸ್ಕೊಂಡು, ಓ ಧನ್ಯವಾದಗಳು ಅಂಕಲ್ ಅಂದ. ವಿಶ್ವಣ್ಣ, ತಗೋ ಮೆಷಿನ್ ಮನೆ ಕೀ, ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗು, ಅಲ್ಲಿ ಒಂದು ದೊಡ್ಡ ನೀರಿನ ಟ್ಯಾಂಕರ್ ಇದೆ, ಅದರ ಹಿಂದೆ ಇರೋ ಪಂಪ್ ಸೆಟ್ ಪಕ್ಕ ಇರೋ ಮಿಷಿನ್ ಮನೆಯಲ್ಲೇ ಇರು, ನಾನು ನಿನ್ನನ್ನು ನಾಳೆ ಬಂದು ನೋಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಅಜಯ್ ನಿಟ್ಟುಸಿರು ಬಿಡ್ತಾ, ಗಾಡ್, ಇಲ್ಲಿ ಒಬ್ಬರಾದರೂ ಒಳ್ಳೆಯವ್ರು ಸಿಕ್ಕಿದ್ರಲ್ಲ, ಥ್ಯಾಂಕ್ಸ್ ಅಂತ ಕೀ ನೋಡಿಕೊಂಡು ಅವ್ರು ಹೇಳಿದ ದಾರಿಯಲ್ಲೇ ಹೋಗ್ತಾನೆ. ಸಂಧ್ಯಾ ಮತ್ತೆ ಕಾಲ್ ಮಾಡ್ತಾಳೆ. ಹಲೋ ಹೇಳು ಸಂಧ್ಯಾ ಅಂದ. ಸಂಧ್ಯಾ, ಏನೋ ನಿನ್ನ ಕತೆ, ಸಿಕ್ತೇನೋ ಮನೆ ಅಂದ್ಲು. ಅಜಯ್, ಹಾಂ ಸಂಧ್ಯಾ ಸಿಕ್ಕಿದೆ, ಹೋಗ್ತಾ ಇದ್ದೀನಿ ಅಂದ. ಸಂಧ್ಯಾ, ಸರಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಕಾಲ್ ಮಾಡು, ಸರಿನಾ? ನಾನು ಆಮೇಲೆ ಮಾಡ್ತೀನಿ, ಮನೆಗೆ ಹೋಗ್ತಾ ಇದ್ದೀನಿ ಅಂದ್ಲು. ಅಜಯ್, ಓಕೆ ಸಂಧ್ಯಾ, ಬಾಯ್, ಟೇಕ್ ಕೇರ್, ಹುಷಾರು ಅಂತ ಹೇಳ್ದ. ಮತ್ತೆ ಕಾಲ್ ಕಟ್ ಮಾಡ್ದ. ವಿಶ್ವಣ್ಣ ಹೇಳಿದ ಮಿಷಿನ್ ಮನೆಗೆ ಬಂದು ತಲುಪ್ದ. ಮೆಲ್ಲಗೆ ಡೋರ್ ತೆಗಿತಾನೆ. ಆ ಮನೆಯೊಳಗಿಂದ ಕೋಳಿಗಳು ಸರ್ನೇ ಹಾರಿ ಅವನ ಮೇಲೆ ಬೀಳ್ತವೆ. ಅಜಯ್ ಶಾಕ್ ಆಗಿ ಹಾಗೆ ನಿಂತುಬಿಟ್ಟ. ಮೆಲ್ಲಗೆ ಮನೆಯೊಳಗಡೆ ಕಾಲಿಟ್ಟ. ಸುತ್ತಮುತ್ತ ಧೂಳಿನಿಂದ ಕೂಡಿತ್ತು. ಉಫ್, ಇದೇನಪ್ಪ ಹೀಗಿದೆ, ಒಳ್ಳೆ ಭೂತ್ ಬಂಗ್ಲೆ ಇದ್ದಾಗಿದೆ. ಮಿಷಿನ್ ಮನೆ ಅಂದಾಗಲೇ ಅರ್ಥ ಮಾಡ್ಕೋಬೇಕಿತ್ತು, ಇಲ್ಲೆಲ್ಲ ಬರೀ ಪಂಪ್ ಸೆಟ್ಗೆ ಸಂಬಂಧಪಟ್ಟ ಮೆಟೀರಿಯಲ್ ಇಟ್ಟಿದ್ದಾರೆ. ಇಲ್ಲಿ ಹೇಗಿರೋಕ್ಕಾಗುತ್ತೆ? ಒಂದು ನೈಟ್ ತಾನೇ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದರೂ ಬರೀ ಧೂಳ ಇದೆ ಅಂದ್ಕೊಂಡು ಅಲ್ಲೊಂದು ಸಣ್ಣ ಟೇಬಲ್ ಮೇಲೆ ಕುತ್ಕೊಳ್ಳೋಕೆ ಹೋಗ್ತಾನೆ. ಅದು ಮುರಿದು ರಪ್ ಅಂತ ಕೆಳಗೆ ಬೀಳ್ತಾನೆ. ಅಮ್ಮ, ಓ ಮೈ ಗುಡ್ನೆಸ್, ಹೋಯ್ತಲ್ಲಪ್ಪ ಸೊಂಟ ಅಂದ್ಕೊಂಡು ಮೆಲ್ಲಗೆ ಮೇಲೆದ್ದ. ಇವತ್ತು ನಾನು ಟಯರ್ಡ್ ಆಗಿರೋದಕ್ಕೂ ಇಲ್ಲೆಲ್ಲ ಹೀಗಿರೋದಕ್ಕೂ ನಾನು ನಿದ್ದೆ ಮಾಡ್ದ ಹಾಗೇನೆ ಅಂದ್ಕೊಂಡು ಸುತ್ತ ನೋಡ್ತಾನೆ. ವಿಂಡೋಯಿಂದ ಆಚೆ ಏನೋ ನೋಡ್ತಾನೆ. ಹಾಗೆ ಅದನ್ನು ನೋಡ್ತಾ ಹೊರಗೆ ಬರ್ತಾನೆ. ವಾವ್, ವಾಟ್ ಎ ಅಟ್ಮಾಸ್ಫಿಯರ್, ಸೋ ನೈಸ್ ಅಂತ ನೋಡ್ತಾ ಅಲ್ಲೇ ಕಳೆದು ಹೋಗ್ತಾನೆ. ತಂಪಾದ ಗಾಳಿ ತಣ್ಣನೆ ಬೀಸ್ತಾ ಇತ್ತು. ಆಕಾಶದಲ್ಲಿ ನಕ್ಷತ್ರಗಳು ಒಂದಕ್ಕೊಂದು ಕಣ್ ಸೆಳೆವಂತೆ ಮಿನುಗ್ತಿದ್ವು. ಧೂಳಿನಿಂದ ಬೇಸರವಾಗಿದ್ದ ಅಜಯ್ ಆ ನೇಚರ್ನ ಅನುಭವಿಸ್ತಾ ಆ ಚಂದ್ರನ ಬೆಳಕಲ್ಲಿ ಕುಳಿತು ಏನೋ ಯೋಚಿಸ್ತಾ ತನ್ನ ಮನಸ್ಸಿಗೆ ಬಂದಿದ್ದು ಗೀಚ್ತಾ ಕೂತ್ಕೊಂಡ. ಪ್ರಿಯ ಕೇಳುಗರೆ, ಬಣ್ಣದ ಗೆಜ್ಜೆ ಕಥೆಯಲ್ಲಿ ಮೂಡಿಬರುತ್ತಿರೋ ಸನ್ನಿವೇಶಗಳು ಸಂಪೂರ್ಣವಾಗಿ ಹಳ್ಳಿಯದ್ದೇ ಆಗಿದೆ. ಸುಮಾರು ಅರ್ಥಗರ್ಭಿತವಾದ ಸಂಭಾಷಣೆಗಳು ಮತ್ತು ಘಟನೆ ಆಧಾರಿತ ಸನ್ನಿವೇಶಗಳ ಸೃಷ್ಟಿಸಲಾಗಿದೆ. ಈ ಕತೆ ಹೇಗೆ ಮೂಡಿ ಬಂದಿದೆ ಅಥವಾ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ನಿಮ್ಮ ಕಮೆಂಟ್ಸ್ ಮೂಲಕ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಿಮ್ಮ ನಿರ್ಮಲ.